ವೀಕ್ಷಕರೇ, ಒಳಗೆ ಹೋದರೆ ಯಾವ ಥರ ಇದೆ ಅಂತ ನೋಡಿ. ಇದು ಏನು ಅಂತ ನಿಮ್ಗೆ ಗೊತ್ತಾಗ್ತಾ ಇದೆಯಾ? ಒಂದು ಖಾಲಿ ಜಾಗ ಅಂತ ನಿಮ್ಗೆ ಅನ್ನಿಸ್ತಾ ಇರ್ಬೋದಲ್ಲ. ಸೊ ನನಗೂ ಏನೂ ಕಾಣಿಸ್ತಾ ಇಲ್ಲ. ಸೊ ನಿಮ್ಗೇನಾದರೂ ಕಾಣಿಸ್ತಿದೆಯಾ ವೀಕ್ಷಕರೇ? ಏನೂ ಕಾಣಿಸ್ತಾ ಇಲ್ಲ ಅಲ್ಲ? ಇವಾಗ ಕಾಣಿಸುತ್ತೆ ನೋಡಿ. ಸತೀಶ ಹಾಕಪ್ಪ ಲೈಟು, ನೋಡಿದ್ರೆ ಹೇಗಿದೆ ಅಂತ. ಸೊ ಒನ್ ಮೋರ್. Oh my God. Hey, hello friends, welcome back to Shreyus Cafe. ಇವತ್ತು ನಾವು ಎಲ್ಲಿ ಬಂದಿದ್ದೀವಿ ಅಂತ ಹಿಂದೆ ಒಂದು ಬ್ಯಾಕ್ಗ್ರೌಂಡ್ ನೋಡಿದ ತಕ್ಷಣ ನಿಮಗೆ ಒಂಥರ ಅನ್ನಿಸ್ತಿರ್ಬೋದು, ಓಕೆ ಯಾವುದೋ ಒಂದು ರೆಸ್ಟೋರೆಂಟ್ಗೆ ಬಂದಿದ್ದಾರೆ ಅಂತ. ಎಸ್, ಇವತ್ತು ನಾವು ಹಾಕ್ ಹೈ ರೆಸ್ಟೋ ಅನ್ನೋ ಒಂದು ರೆಸ್ಟೋರೆಂಟ್ ಬಂದಿದ್ದೀವಿ. ಇದು ಎಲ್ಲಿರೋದು ಅಂದರೆ ಚಿಕ್ಕಬಾಣಾವರ ಗೊತ್ತಲ್ಲ, ಚಿಕ್ಕಬಾಣಾವರ ಲೇಕ್ ರೋಡ್ ಅಂತ ಅಂತಾರೆ. ಇನ್ನೂ ಎಕ್ಸಾಕ್ಟಾಗಿ ಹೇಳ್ಬೇಕಂದ್ರೆ ಚಿಕ್ಕಬಾಣಾವರ ಬಸ್ ಸ್ಟಾಪ್ ಇಳ್ಕೊಂಡು ಗಾಣಿಗ್ರಳ್ಳಿ ರೋಡ್ ಅಂತ ಇದೆ. ಸೊ ಆ ಗಾಣಿಗ್ರಳ್ಳಿ ರೋಡ್ಗೆ ಹೋಗೋ ರೋಡಲ್ಲೇ ಇದು ಸಿಗುತ್ತೆ. ಚಿಕ್ಕಬಾಣಾವರ ಬಸ್ ಸ್ಟಾಪಿಂದ ಜಸ್ಟ್ ಒಂದು 500 ಮೀಟರ್ಸ್ ಆಗುತ್ತೆ ಲೇಕ್ ರೋಡ್, ಓಕೆನಾ? ಸೊ ಅಲ್ಲಿ ಬಂದಿದ್ದೀವಿ. ಏನಪ್ಪ ಸ್ಪೆಷಲ್ ಅಂದರೆ ಇಲ್ಲಿ ಹಾಕ್ ಹೈ ರೆಸ್ಟೋ. ಇದು ಬಂದು ತುಂಬಾನೇ ದೊಡ್ಡದಾಗಿದೆ. ಆಚೆಯಿಂದ ನೋಡೋಕ್ಕೆ ಹೀಗೆ ಕಾಣ್ತಾ ಇದೆ, ಒಳಗಡೆ ಹೋದ್ರೆ ಅಂತೂ ಸಖತ್ ದೊಡ್ಡದಾಗಿದೆ. ಇಲ್ಲಿ ಬರ್ಡೇ ಸೆಲೆಬ್ರೇಷನ್ಸು, ಪಾರ್ಟೀಸು ಎಲ್ಲ ಮಾಡ್ಬೋದು. ಹ್ಯೂಜ್ ವೆರೈಟೀಸ್ ಆಫ್ ಫುಡ್ ಸಿಗುತ್ತೆ. ಮತ್ತು ಇಲ್ಲಿ ಡೈನಿಂಗ್ ಬಗ್ಗೆನೇ ತುಂಬ ಇಂಪಾರ್ಟೆಂಟ್ ಆಗಿ ನಿಮ್ಗೆ ಹೇಳ್ಬೇಕು ನಾನು. ಇಲ್ಲಿ ವಾಟರ್ ಡೈನಿಂಗ್ ಇದೆ, ಅಂದರೆ ನೆಲದ ಮೇಲೆ ವಾಟರ್ ಫ್ಲೋಟ್ ಆಗ್ತಾ ಇರುತ್ತೆ. ಸೊ ಅಲ್ಲೇ ಡೈನಿಂಗು, ಅಲ್ಲೇ ಊಟ ನಾವು ಮಾಡ್ಬೋದು ನೀರಲ್ಲೇ ಕೂತ್ಕೊಂಡು. ಸೊ ಈ ಥರ ಒಂದು ಡೈನಿಂಗ್ ಅರೇಂಜ್ಮೆಂಟ್ಸ್ ಇಲ್ಲಿ ಮಾಡಿದ್ದಾರೆ. ಅದಲ್ಲದೆ ಇಲ್ಲಿ ಇನ್ನೂ ಬೇರೆ ಬೇರೆ ಸೋಫಾ ಡೈನಿಂಗ್ ಅರೇಂಜ್ಮೆಂಟ್ಸ್ ಇದೆ. ಆಮೇಲೆ IPL ಸ್ಕ್ರೀನ್ ಹಾಕಿದ್ದಾರೆ, 2 ಸ್ಕ್ರೀನ್ ಇದೆ ಟೋಟಲ್ಲು. ಒಂದು ಒಳಗೆ ಹೋಗ್ತಾ ಇದ್ದಂಗೆ ಎಂಟ್ರೆನ್ಸ್ ಅಲ್ಲಿ ಹಾಕಿದ್ದಾರೆ. ಇನ್ನೂ ಒಂದು ಸ್ಕ್ರೀನು ಎಲ್ಲಿ ಹಾಕಿದ್ದಾರೆ ಗೊತ್ತಾ? ಇಲ್ಲಿ ಒಂಥರ ಲೈಕ್ DJ ಥರ ಒಂದು ಸೆಟಪ್ ಮಾಡಿದ್ದಾರೆ, ಒಂದು ರೂಮ್ ಥರ ಸೋಫಾ ಎಲ್ಲ ಹಾಕ್ಬಿಟ್ಟು. ಸೊ ಆ DJ ರೂಮಲ್ಲೂ ಒಂದು ಬಿಗ್ ಸ್ಕ್ರೀನ್ ಇದೆ. ಅದಂತೂ ನೋಡೋದಕ್ಕೆ ಅಲ್ಟಿಮೇಟ್ ಆಗಿದೆ. ನಾನು ನೋಡ್ಕೊಂಬಂದೆ ಒಳಗಡೆ. ಸೀರಿಯಸ್ಲಿ ಡಿಫ್ರೆಂಟ್ ವೈಬು. ಒಳಗೆ ಬಂದರೆ ನೀವು ಒಂದು ಡಿಫ್ರೆಂಟ್ ಒಂದು ಲೋಕದಲ್ಲಿ ಇದ್ದಂಗೆ ಒಂದು ಫೀಲ್ ಅಂತೂ ಆಗೋದು ಗ್ಯಾರಂಟಿ. ಸೊ ದ ವೆರಿ ವೆರಿ ಸ್ಪೆಷಲ್ ರೆಸ್ಟೋರೆಂಟಿಗೆ ಬಂದಿದ್ದೀನಿ. ತಡ ಮಾಡೋದು ಬೇಡ, ಒಳಗೋಗಿ ಆಂಬಿಯನ್ಸ್ ಹೇಗಿದೆ ನೋಡೋಣ, ಫುಡ್ ಹೇಗಿದೆ ನೋಡೋಣ, ಮತ್ತು DJ ಹೇಗಿದೆ ಅಂತ ನೋಡೋಣ. DJ ರೂಮ್ ಇದೆಯಲ್ಲ ಅದು ಹೇಗಿದೆ ಅಂತ ನೋಡೋಣ. ಪ್ರತಿಯೊಂದು ಸೂಪರು. ಬನ್ನಿ ಬೇಗ ಬೇಗ ಒಳಗೋಗೋಣ. ಸೊ ವೀಕ್ಷಕರೇ, ಇಲ್ಲಿ ಫ್ಯಾಮಿಲೀಸು ತುಂಬ ಜನ ಬರ್ತಾರೆ ಅಂತ ಅವಾಗಲೇ ಹೇಳಿದೆ ನಾನು. ಸೊ ಇಲ್ಲೊಂದು ಫ್ಯಾಮಿಲಿ ಇದೆ, ಬರ್ಡೇ ಸೆಲೆಬ್ರೇಷನ್ ಮಾಡೋಕ್ಕೆ ಬಂದಿದ್ದಾರೆ. ಬನ್ನಿ ಅವ್ರದ್ದು ರಿವ್ಯೂ ಕೇಳೋಣ. ಸರ್ ನಮಸ್ತೆ.
ನಮಸ್ತೆ ಸರ್ ಹೆಸರು ಸರ್ ನಿಮ್ಗೆ? ಜೈವಂತ್ ಅಂತ ಇಲ್ಲೇ ಹತ್ರ ಇದೆ, ಸೇಮ್ ಲೊಕಾಲಿಟಿ. ಓಕೆ ಸರ್, ಇಲ್ಲಿ ಈಗ ಈ ಕೆಫೆಗೆ ಬಂದಿದ್ದೀರಲ್ಲ, ಸೊ ಈಗ ಹೇಗೆ ಗೊತ್ತಾಯ್ತು ಮತ್ತೆ ಹೇಗಿತ್ತು ಇಲ್ಲಿ ಒಂದು ಸೆಲೆಬ್ರೇಷನ್ ನಿಮ್ದು? ಅಂದರೆ ನಾವು ಇಲ್ಲೇ ಲೋಕಲ್ ಇರೋದ್ರಿಂದ ಇಲ್ಲೇ ಇದ್ವಿ 2 ವರ್ಷದಿಂದ, ಸೇಮ್ ಏರಿಯಾ. ಇನ್ ದ ಮಂತ್ ಆಫ್ ನವಂಬರ್ ಎಂಡ್ ಅಥವಾ ಡಿಸೆಂಬರಲ್ಲಿ ಸ್ಟಾರ್ಟ್ ಆಗಿದೆ. ಅವತ್ತಿಂದ ಆಲ್ಮೋಸ್ಟ್ ಒಂದು 4 ಮಂತ್ಸಲ್ಲಿ ನಾವು ಒಂದು ಮೋರ್ ದೆನ್ 15 to 16 ಟೈಮ್ ವಿಸಿಟ್ ಮಾಡಿದ್ದೀವಿ. ಹೌದಾ? ಓಕೆ. ನಮ್ಮ ಫ್ರೆಂಡ್ಸು, ಆಮೇಲೆ ನಮ್ಮ ಅಪಾರ್ಟ್ಮೆಂಟ್ಸಲ್ಲಿರೋ ಕಲೀಗ್ಗಳು, ನಮ್ಮ ಆಫೀಸ್ ಕಲೀಗ್ಸು ಸುಮಾರು ಸಾರಿ ಬಂದಿದ್ದೀವಿ. ಹೇಗಿತ್ತು ಸರ್ ಅನುಭವ ನಿಮ್ದು ಇಲ್ಲಿ ಎಕ್ಸ್ಪೀರಿಯನ್ಸ್? ಅನುಭವ ತುಂಬ ಚೆನ್ನಾಗಿದೆ. ತುಂಬ ಇನ್ವೆಸ್ಟ್ ಮಾಡಿದ್ದಾರೆ. ನಮ್ಮಂಥ ಈ ಒಂದು ಏರಿಯಾದಲ್ಲಿ ಸರೌಂಡಿಂಗ್ ಒಂದು 8 to 10 ಕಿಲೋಮೀಟರ್ಸಲ್ಲಿ ಈ ರೀತಿ ಒಂದು ಒಳ್ಳೆ ಒಂದು ರೆಸ್ಟೋರೆಂಟ್ ಅಂತೂ ಇಲ್ಲ ನಮ್ಮಲ್ಲಿ. ತುಂಬ ಚೆನ್ನಾಗಿ ಇನ್ವೆಸ್ಟ್ ಮಾಡಿದ್ದಾರೆ. ನಾವು ಬರೋ ಕಸ್ಟಮರ್ಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಗ್ತಾ ಇದೆ, ಖುಷಿ ಸಿಗ್ತಾ ಇದೆ, ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಆಮೇಲೆ ಸರ್ವಿಸ್ ಚೆನ್ನಾಗಿದೆ, ಫುಡ್ ಕ್ವಾಲಿಟಿ ಚೆನ್ನಾಗಿದೆ. ಸೆಲೆಬ್ರೇಷನ್ ಮಾಡೋಕ್ಕೆ ಒಳ್ಳೆ ಪ್ಲೇಸ್ ಅಂತೀರಾ ಇದು? ಸೆಲೆಬ್ರೇಷನ್ ಮಾಡೋಕ್ಕೆ ತುಂಬ ಆಪರ್ಚುನಿಟೀಸ್ ಇದೆ. ಕೆಳಗಡೆ ಸಪ್ರೇಟ್ ಫ್ಯಾಮಿಲಿ ಸೆಕ್ಷನ್ ಇದೆ, ಬ್ಯಾಚುಲರ್ ಸೆಕ್ಷನ್ ಬೇರೆ ಆಗಿದೆ. ಹಾಗೆ ಒಳಗಡೆ ಒಂದು ಎಂಟೈರ್ LED ವಿತ್ ಸ್ಕ್ರೀನು, ಆ ರೀತಿ ಒಂದು ಸ್ಪೇಸ್ ಇದೆ. 15-20 ಜನ ಅಥವಾ ಲೇಡೀಸ್ ಟೀಮ್ ಸಪ್ರೇಟ್ ಆಗಿ 25-30 ಜನ ಸೇರಿಬಿಟ್ಟು ವಿತ್ ಮ್ಯೂಸಿಕ್ ಹಾಗೆ LED ಸ್ಕ್ರೀನ್ ಇದೆ. ಅದನ್ನೆಲ್ಲ ಎಂಜಾಯ್ ಮಾಡ್ಬೋದು. ಒಂದು ಒಳ್ಳೆ ವಾತಾವರಣ ಇದೆ. ಆಮೇಲೆ ಸ್ಟಾಫು ತುಂಬ ಚೆನ್ನಾಗಿದೆ. ರೇಟ್ ಆಲ್ಸೋ ವೆರಿ ವೆಲ್ ಪ್ಲೇಸ್ಡ್ ಅಂತ ಹೇಳ್ಬೋದು. ತುಂಬ ಹೆಚ್ಚಿಗೆನೂ ಇಲ್ಲ, ತುಂಬ ಕಡಿಮೆನೂ ಇಲ್ಲ. ಬಟ್ ಫುಡ್ ಇಸ್ ವೆರಿ ಗುಡ್. ವೆಜ್ ಆಗಲಿ ನಾನ್ ವೆಜ್ ಆಗಲಿ ಫುಡ್ ತುಂಬ ಚೆನ್ನಾಗಿದೆ. ರೇಟು ಇದೇ ರೀತಿ ಇಟ್ಕೊಂಡು ಹೋಗ್ಲಿ, ಫರ್ದರ್ ಮುಂದೆ ಹೈಕ್ ಮಾಡೋದು ಬೇಡ. ತುಂಬ ಜನ ಬರ್ತಾ ಇದ್ದಾರೆ 4 ಮಂತ್ಸಲ್ಲಿ. ಮತ್ತು ನಾವು ಕೂಡ ತುಂಬ ಜನಕ್ಕೂ ಹೇಳ್ತಾನೆ ಇದ್ದೀವಿ. ನಾವಂತೂ ಪ್ರತಿ ತಿಂಗಳು 2-3 ಟೈಮ್ಸ್ ನಾವು ಬಂದೇ ಬರ್ತೀವಿ. ಓಕೆ. ಸೊ ಏನು ಸೆಲೆಬ್ರೇಟ್ ಮಾಡಿ? ಬರ್ಡೇ ನಮ್ಮ ಫ್ರೆಂಡ್ ಇಂದ್ರೇಶ್ ಅಂತ, ಅವರ ಮಗುವಿನ ಮೊದಲ ಬರ್ಡೇ. ಹಂಗೆ ಕ್ಯಾಮ್ರಾಗೆ. ಓಕೆ. ಇಂದ್ರೇಶು ಮತ್ತು ಅವರ ಮಿಸಸ್ ಪ್ರಿಯಾಂಕಾ. ಹಾಂ. ಸೊ ಮಗು ಬರ್ಡೇನಾ? ಅವ್ರ ಮಗು ಬರ್ಡೇ, ನಮ್ಮ ಫ್ರೆಂಡ್ ಅವರು. ಓಕೆ. ಹೆಸರು ಸರ್ ಮಗುದು? ಓಕೆ ಓಕೆ ಓಕೆ. ಸೊ ತುಂಬ ಸಂತೋಷ ಸರ್, ಎಲ್ಲ ಬಂದು ಫ್ಯಾಮಿಲಿ ಜೊತೆ ಸೆಲೆಬ್ರೇಟ್ ಮಾಡಿದ್ದು. ನಮಸ್ತೆ. ಹಾಯ್ ಸರ್. ಸರ್ ನಿಮ್ಮ ಹೆಸರು? ಪವನ್. ಓಕೆ ಸರ್, ಆಖೈ ರೆಸ್ಟೋರೆಂಟ್ ಬಗ್ಗೆ ಹೇಳಿ ಸರ್, ಹೇಗಿತ್ತು ಫೀಲು? ಸರ್ ಆ್ಯಕ್ಚುಲಿ ನೀವೆಲ್ಲ ಕಡೆ ನೋಡ್ಬೋದು ಫಾಲ್ಸ್, ರಿವರ್ ಸೆಟಪ್ಪು. ಆದರೆ ಇಲ್ಲಿ ರೆಸ್ಟೋರೆಂಟಲ್ಲಿ ನೀವು ಫೀಲ್ ಮಾಡ್ಬೋದು ಅದನ್ನು. ಅಂದರೆ ರಿವರ್ ಫ್ಲೋಯಿಂಗ್ ಆಗಿರ್ಬೋದು, ನೀವು ರಿವರ್ ಫ್ಲೋಯಿಂಗ್ ಮೇಲೆ ಕೂತ್ಕೊಂಡು ಊಟ ಮಾಡೋ ಥರ ಇರ್ಬೋದು. ಅದೊಂಥರ ವೈಬ್ಸ್ ಚೆನ್ನಾಗಿರುತ್ತೆ. ಹಾಂ ಚೆನ್ನಾಗಿದೆ. ಇದುವರೆಗೂ ಯಾವ ರೆಸ್ಟೋರೆಂಟಲ್ಲೂ ಎಲ್ಲ ಮ್ಯೂಸಿಕ್ಸ್ ಇರುತ್ತೆ, ಫುಡ್ಸ್ ಇರುತ್ತೆ. ಆದರೆ ಇದು ಇನ್ನು ಬೆಂಚಲ್ಲಿ ಚೆನ್ನಾಗೆ ಒಂಥರ ನೀರು ಫೀಲ್ ಆಗ್ತಾ ಇರುತ್ತೆ, ಒಂಥರ ಚೆನ್ನಾಗಿ ಖುಷಿ ಕೊಡುತ್ತೆ. ಫುಡ್ ಎಲ್ಲ ಸ್ಪೈಸಿಯಾಗಿ ಚೆನ್ನಾಗಿದೆ ಸರ್, ಎಂಜಾಯ್ ಮಾಡ್ತಾ ಇದ್ದೀವಿ. ಹಾಂ ಸರ್ ಚೆನ್ನಾಗಿದೆ. ಅವಾಗಲೂ ನಾವು RCB ಸಪೋರ್ಟರ್, ಜೈ RCB. ಥ್ಯಾಂಕ್ ಯು ಸೋ ಮಚ್. ಸೊ ವೀಕ್ಷಕರೇ, ನಾವು ಆರ್ಡರ್ ಮಾಡಿರೋ ಡಿಶಸ್ ಎಲ್ಲ ಬಂದಿದೆ. ಏನೇನಿದೆ ಅಂತ ಬನ್ನಿ ಹಾಗೆ ನೋಡೋಣ. ಸೊ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಒಂದು ಬಿಸಿಯಾದ ಬ್ಯಾಂಬೂ ಬಿರಿಯಾನಿ ಇದೆ ನೋಡಿ. ಚಿಕನ್ ಬ್ಯಾಂಬೂ ಬಿರಿಯಾನಿ ತರಿಸಿದ್ದೀವಿ. ಸೊ ಇಲ್ಲಿ ಕಲ್ಮಿ ಕಬಾಬ್ ಇದೆ. ಇಲ್ಲಿ ನೋಡಿದ್ರೆ ಚಿಲ್ಲಿ ಚಿಕನ್ ಇದೆ, ಪ್ರಾನ್ ಗೀ ರೋಸ್ಟ್ ಬಂದಿದೆ, ಆಮೇಲೆ ಚಿಕನ್ ಫ್ರೈ ಬಂದಿದೆ, ಅದಾದಮೇಲೆ ಮೊಯಿಟೋ ಬಂದಿದೆ, ಸ್ಟ್ರಾಬೆರಿ ಮೊಯಿಟೋ ಕೂಡ ತರಿಸಿದ್ದೀವಿ. ಸೊ ಬನ್ನಿ ವೀಕ್ಷಕರೇ, ಇವಾಗ ಒಂದೊಂದಾಗಿ ತಿಂದು ಹೇಗಿದೆ ಅಂತ ನೋಡೋಣ. ಸೊ ನೋಡ್ತಾ ಇರ್ಬೋದು ಚಿಕನ್ ಬ್ಯಾಂಬೂ ಬಿರಿಯಾನಿ. ನಾವು ಸ್ಪೂನಲ್ಲೆಲ್ಲ ತಿನ್ನಲ್ಲ, ಸ್ಪೂನ್ ಎತ್ತಿಕ್ಬಿಡೋಣ. ಆ ಬ್ಯಾಂಬೂ ಫ್ಲೇವರ್ ನನಗೆ ಇವಾಗಲೇ ಅರೋಮಾ ಕ್ಲೀನಾಗಿ ಗೊತ್ತಾಗ್ತಾ ಇದೆ. ಅದು ಒಂಥರ ಬ್ಯಾಂಬೂದೇ ಒಂದು ಫ್ಲೇವರ್ ಬರುತ್ತಲ್ಲ. ಸೊ ಚಿಕನ್ ಪೀಸ್ ಅಂತೂ ಸಾಕತ್ತು ಸಾಫ್ಟ್ ಆಗಿದೆ ನೋಡಿ. ಚಿಕನ್ ಪೀಸ್ ಎಲ್ಲ ಸಾಕತ್ತು ಸಾಫ್ಟ್ ಆಗಿದೆ ಮಾತ್ರ, ಸಾಫ್ಟ್ ಚಿಕನ್ನು. ಆ ಬ್ಯಾಂಬೂ ಫ್ಲೇವರ್ ಯಥೇಚ್ಛವಾಗಿ ಬರ್ತಾ ಇದೆ ಗುರು. ತಿನ್ಬಿಡೋಣ. ಚೆಸ್. ಹಾಂ. ಸೀರಿಯಸ್ಲಿ ಬ್ಯಾಂಬೂ ಬಿರಿಯಾನಿ ನನ್ನ ಮನಸ್ಸನ್ನ ಗೆಲ್ತು. ಯಾಕೆಂದರೆ ಮೇಯ್ನಾಗಿ ಆ ಚಿಕನ್ ಒಳಗೆಲ್ಲ ಬ್ಯಾಂಬೂದು ಒಂದು ಫ್ಲೇವರ್ ಜ್ಯೂಸಿಯಾಗಿ ಅದು ಹಿಡಿದ್ಬಿಟ್ಟಿದೆ. ಆಮೇಲೆ ಕಂಪ್ಲೀಟ್ ರೈಸ್ ಇದೆಯಲ್ಲ, ಅದು ಬಂದ್ಬಿಟ್ಟು ಮೈಲ್ಡ್ ಮಸಾಲ ಇದೆ, ಸಖತ್ತಾಗಿ ಕುಕ್ ಆಗಿದೆ ಮಾತ್ರ. ಇದೊಂಥರ ಆಂಧ್ರ ಶೈಲಿನೂ ಅಲ್ಲ, ನಾಟಿ ಶೈಲಿನೂ ಅಲ್ಲ, ಎರಡರ ಮಿಡ್ಲಲ್ಲಿರುವಂಥ ಒಂದು ಬಿರಿಯಾನಿ. ಸಖತ್ತಾಗಿ ಕುಕ್ ಮಾಡಿದ್ದಾರೆ. ಒಳ್ಳೆ ಕ್ವಾಲಿಟಿ ರೈಸು ಮತ್ತು ಪೀಸು ಅಷ್ಟೇ. ಆ ಫ್ಲೇವರೇ ಬೇರೆ, ಡಿಫ್ರೆಂಟ್ ಫ್ಲೇವರು. ಬ್ಯಾಂಬೂ ಬಿರಿಯಾನಿ ಫ್ಲೇವರೇ ಒಂಥರ ಡಿಫ್ರೆಂಟ್ ಆಗಿದೆ. ನನಗೊಂದು ಸಖತ್ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು. ಸೊ ನೆಕ್ಸ್ಟು ಕಲ್ಮಿ ಕಬಾಬ್ ಹೇಗಿದೆ ನೋಡೋಣ ಬನ್ನಿ. ಸೊ ಕಲ್ಮಿ ಕಬಾಬ್ ಸಖತ್ ರೋಸ್ಟ್ ಆಗಿದೆ ಮಾತ್ರ. ಚಿಯರ್ಸ್. ಕಲ್ಮಿ ಕಬಾಬಲ್ಲಿ ಮೈನು ಆ ಟ್ಯಾಂಗಿನೆಸ್ ಡಾಮಿನೇಟ್ ಮಾಡುತ್ತೆ. ಆಮೇಲೆ ಒಂಥರ ಸ್ಮೋಕಿ ಫ್ಲೇವರು, ಸಖತ್ತಾಗಿ ರೋಸ್ಟ್ ಮಾಡಿದ್ದಾರೆ, ಸ್ಮೋಕಿ ಫ್ಲೇವರ್ಡ್ ಆಗಿದೆ. ಒಳಗಡೆ ಎಲ್ಲ ನೀವು ನೋಡ್ಬೋದು ಸಖತ್ ಮಸಾಲ ಹಾಕಿದ್ದಾರೆ ಮಾತ್ರ. ಸೊ ಈ ಮಸಾಲೆಯಿಂದನೇ ಟೇಸ್ಟ್ ಜಾಸ್ತಿ ಬರ್ತಾ ಇದೆ ಈ ಕಲ್ಮಿ ಕಬಾಬಲ್ಲಿ ನೋಡಿ. ಮಸಾಲೆ ಎಲ್ಲ ಸೂಪರಾಗಿ ಹಾಕಿದ್ದಾರೆ.
ಕಲ್ಮಿ ಕಬಾಬ್ ಅಂತೂ ನನಗಂತೂ ಸಾಕಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಆಯಿತು. ಒಂಥರ ಡಿಪ್ಸ್ ಕೊಟ್ಟಿದ್ದಾರೆ, ಡಿಪ್ಸಲ್ಲೂ ಕೂಡ ತಿನ್ಬಿಡೋಣ. ಚಿಯರ್ಸ್. ಸಖತ್ತಾಗಿದೆ. ಸೊ ಬನ್ನಿ ಇವಾಗ ಚಿಲ್ಲಿ ಚಿಕನ್ ಹೇಗಿದೆ ಅಂತ ನೋಡೋಣ. ಸೊ ಚಿಲ್ಲಿ ಚಿಕನಲ್ಲಿ ಒಂದು ಚಿಟ್ಟೆ ಕೊಟ್ಟಿದ್ದಾರೆ. ಚಿಟ್ಟೆ ಎಲ್ಲ ಹಾಕ್ಬಿಟ್ಟವ್ರೆ ಅಂತ ಕನ್ಫ್ಯೂಸ್ ಮಾಡ್ಕೊಬಿಡಿ. ಕ್ಯಾರೆಟ್ ಇದು ಚಿಟ್ಟೆ ಶೇಪಲ್ಲಿ ಸಖತ್ತಾಗಿ ಮಾಡಿದ್ದಾರೆ ಗಾರ್ನಿಷಿಂಗು. ವಾವ್, ಚಿಲ್ಲಿ ಚಿಕನ್ ಅಂತೂ ಓಹೋ, ಮೆಣಸಿನ್ಕಾಯಿ ಯಥೇಚ್ಛವಾಗಿ ಹಾಕಿದ್ದಾರೆ ಗುರು. ಸೊ ಈಗಿರುತ್ತೆ ಚಿಲ್ಲಿ ಚಿಕನ್ನು. ನನ್ನ ಫೇವ್ರೇಟ್ ಪೀಸ್ ಬೇರೆ ಇದು ಚಿಕನಲ್ಲಿ. ಹಚ್ಬಿಡೋಣ ಹೇಗಿದೆ ಅಂತ ನೋಡೋಣ ಬನ್ನಿ. ಆಹಾ, ಖಾರ, ಖಾರ ಮಾತ್ರ ಗಂಟ್ಲು ಫುಲ್ಲು ಆ್ಯಕ್ಟಿವೇಶನ್ ಆಯಿತು ಅಂತ ಅನ್ಬೋದು. ಖಾರ ಯಥೇಚ್ಛವಾಗಿದ್ರು ಕೂಡ ಟೇಸ್ಟು ಅಷ್ಟೇ ಸಖತ್ತಾಗಿ ಮ್ಯಾಚ್ ಆಗಿದೆ. ಬರೀ ಖಾರ ಅಲ್ಲ, ಅದಕ್ಕೆ ಟೇಸ್ಟು ಅದಕ್ಕೆ ತಕ್ಕನಾಗೆ ಮ್ಯಾಚ್ ಆಗಿದೆ. ಜ್ಯೂಸಿ ಆಗಿದೆ ಚಿಕನ್ ಮಾತ್ರ. ಚಿಲ್ಲಿ ಚಿಕನ್ ಅಂತೂ ಜ್ಯೂಸ್ ಜೊತೆಗೆ ಪರ್ಫೆಕ್ಟ್ ಕಾಂಬಿನೇಷನ್ನು, ಅಂದರೆ ಮೊಯಿಟೋ ಇದೆಯಲ್ಲ ಅದ್ರ ಜೊತೆಗೆ ಪರ್ಫೆಕ್ಟ್ ಕಾಂಬಿನೇಷನು. ಬ್ಯಾಕಲ್ಲಿ ನೋಡ್ತಾ ಇರ್ಬೋದು IPL ಸ್ಕ್ರೀನ್ ಇದೆ. ಚಿಲ್ಲಿ ಚಿಕನ್ನು ಇಟ್ಕೊಂಡು ಕುತ್ಕೊಂಡ್ಬಿಟ್ರೆ ಟೈಮ್ ಪಾಸ್ ಆಗೋದೇ ಗೊತ್ತಾಗಲ್ಲ. ಸೂಪರ್ ಆಗಿದೆ. ಸೊ ಇವಾಗ ಚಿಕನ್ ಫ್ರೈ ಇದೆ, ಬನ್ನಿ ಅದೇಗಿದೆ ನೋಡೋಣ. ಸೊ ನೋಡ್ತಾ ಇದ್ದೀರಾ, ಇದರಲ್ಲೂ ಒಂದು ಬಟರ್ಫ್ಲೈ ಕೊಟ್ಟಿದ್ದಾರೆ. ಬಟರ್ಫ್ಲೈ ಇಲ್ಲಿಡೋಣ. ವಾವ್, ಚಿಕನ್ ಫ್ರೈ ಮಾತ್ರ ಸಖತ್ತಾಗಿದೆ ಗುರು, ಸಖತ್ತಾಗಿ ಫ್ರೈ ಆಗಿದೆ ಇದು. ಹೇಗಿದೆ ನೋಡೋಣ ಬನ್ನಿ. ಇದೊಂಥರ ಏನು ಗೊತ್ತಾ, ಲೈಟಾಗಿ ಸ್ವೀಟ್ನೆಸ್ ಬರುತ್ತೆ. ಆ ಸ್ವೀಟ್ನೆಸ್ ನಿಮಗೇನು ಇರಿಟೇಟ್ ಆಗಲ್ಲ. ಆ ಸ್ವೀಟ್ನೆಸ್ಗೆ ತಕ್ಕಂಗೆ ಆ ಟೇಸ್ಟು ಕೂಡ ಇದೆ. ಮತ್ತು ಅವರು ಮೆಣಸಿನ್ಕಾಯಿ ಆ ಚಿಲ್ಲಿ ಫ್ಲೇಕ್ಸ್ ಎಲ್ಲ ಆಗಿರ್ತಾರೆ ಇದರಲ್ಲಿ, ಅದೊಂಥರ ಡಿಫ್ರೆಂಟ್ ಟೇಸ್ಟು. ಮತ್ತು ದಪ್ಪ ಮೆಣಸಿನ್ಕಾಯಿ ಕ್ಯಾಪ್ಸಿಕಮ್ಸ್ ಎಲ್ಲ ಆಗಿರ್ತಾರಲ್ವ, ಅದ್ರದ್ದೊಂದು ಫ್ಲೇವರು, ಆಮೇಲೆ ಆ ಮಸಾಲದೊಂದು ಫ್ಲೇವರು ಎಲ್ಲ ಸೇರಿ ಒಂಥರ ಪರ್ಫೆಕ್ಟಾಗಿರುತ್ತೆ. ಇದು ಅಷ್ಟೇ ಸ್ಕ್ರೀನ್ ಜೊತೆಗೆ ಉಟ್ಕೊಂಡು ತಿಂತಾಯಿದ್ರೆ ಸೂಪರ್ ಕಾಂಬಿನೇಷನು. ಸೊ ಇದಾದಮೇಲೆ ಸೀ ಫುಡ್ಡಲ್ಲಿ ಪ್ರಾನ್ ಗೀ ರೋಸ್ಟ್ ತರಿಸಿದ್ದೀವಿ, ಬನ್ನಿ ಅದೇಗಿದೆ ಅಂತ ನೋಡೋಣ. ಸೊ ವೀಕ್ಷಕರೇ, ಇದರಲ್ಲೂ ಒಂದು ಬಟರ್ಫ್ಲೈ ಇದೆ. ಬಟರ್ಫ್ಲೈ ಸ್ವಲ್ಪ ತಿನ್ನಬೇಕು, ಬಟರ್ಫ್ಲೈನ ಟೇಸ್ಟ್ ಆಗಿರುತ್ತೆ. ಕ್ಯಾರೆಟು ಪ್ರಾನ್ ಗೀ ರೋಸ್ಟ್ಗೆ ನಿಂಬೆಹಣ್ಣ ಹಂಗೆ ಈಚಕ್ಕೊಂಬಿಟ್ಟು ಒಂದು ಪ್ರಾನ್ ಹಿಂಗೆ ತೊಗೊಂಡು ನೋಡಿ, ಪ್ರಾನು ಹೇಗಿದೆ ಅಂತ. ಚೆಸ್ ಅಪ್ಪ, ಎಲ್ಲ ತಗೊಳ್ಳೋ ಪ್ರಾನ್ ಇದು. ಹಿಂಗೆ ಯಾರ್ಯಾರು ಸೀ ಫುಡ್ ಲವರ್ಸ್ ಇದ್ದೀರಾ, ಅದರಲ್ಲೂ ಪ್ರಾನ್ ಲವರ್ಸ್ ಇದ್ದೀರಾ, ಅವ್ರಿಗಂತೂ ಹೇಳಿ ಮಾಡ್ತಿದ್ದ ಜಾಗ ಇದು. ಬಿಕಾಸ್ ಪ್ರಾನಲ್ಲಿ ಆ ಫ್ರೆಶ್ನೆಸ್ ಇದೆ ಗೊತ್ತಾ. ಫ್ರೆಶ್ ಪ್ರಾನು ಅಗೀತಾ ಇದ್ರೆ ಜ್ಯೂಸು ಜಾಸ್ತಿ ಆಗ್ತಾ ಹೋಗುತ್ತೆ. ಪ್ಲಸ್ ಖಾರ ಇದೆ, ಇದು ಸಖತ್ ಖಾರ ಇದೆ. ಬಟ್ ಸಖತ್ತಾಗಿತ್ತು, ನನಗಂತೂ ಸೂಪರ್. ಒಂಥರ ಮೈಂಡ್ ಬ್ಲಾಸ್ಟಿಂಗ್, ಒಂಥರ ಟೇಸ್ಟ್ ಬಡ್ಸ್ ಎಲ್ಲ ಆ್ಯಕ್ಟಿವೇಟ್ ಆಗೋ ಥರ. ಸಖತ್ ಗೀ ಫ್ಲೇವರ್ ಜಾಸ್ತಿ ಬರುತ್ತೆ, ಆಮೇಲೆ ಚಿಲ್ಲಿ ಫ್ಲೇವರ್ ಜಾಸ್ತಿ ಬರುತ್ತೆ. ಆಮೇಲೆ ಆ ಪ್ರಾನ್ದು ಮೀಟ್ ಇದೆಯಲ್ಲ ಅದ್ರ ಫ್ಲೇವರು ಜ್ಯೂಸಿಯಾಗಿ ಬರುತ್ತೆ. ಮಸ್ಟ್ ಟ್ರೈ ಅಂತ ಹೇಳ್ತೀನಿ ನಾನು ಈ ಪ್ರಾನ್ ಗೀ ರೋಸ್ಟ್ನ. ಮಿಸ್ ಮಾಡದೆ ತರಿಸ್ಕೊಳ್ಳಿ. ಸೊ ಎಲ್ಲ ಮುಗೀತು. ಫೈನಲ್ ಆಗಿ ಒಂದು ಸ್ಟ್ರಾಬೆರಿ ಮೊಯಿಟೋ ಜೊತೆ ವಿಡಿಯೋನು ಕೂಡ ಎಂಡ್ ಮಾಡೋಣ ಬನ್ನಿ ಸ್ನೇಹಿತರೆ. ಸ್ಟ್ರಾಬೆರಿ ಮೊಯಿಟೋ ಒಳಗಡೆ ಕ್ಲೀನಾಗಿ ಐಸು, ಪುದೀನ, ಲೆಮನ್ನು ಎಲ್ಲ ಹಾಕಿದ್ದಾರೆ. ನೀವು ಫಸ್ಟ್ ಸ್ಟ್ರಾಬೆರಿ ಮೊಯಿಟೋ ಹೇಗಿದೆ ಅಂತ ಕೊಟ್ಟು ನೋಡೋಣ. ಒಂಥರ ರಿಫ್ರೆಶ್ಮೆಂಟು. ಎಲ್ಲ ತಿಂತೀವಲ್ಲ, ತಿಂದಾದ್ಮೇಲೆ ಈ ಥರ ಒಂದು ಮೊಯಿಟೋ ಕೊಡಿದ್ರೆ ರಿಫ್ರೆಶ್ಮೆಂಟ್ ಜಾಸ್ತಿ. ಒಂಥರ ಫ್ಲೇವರ್ಫುಲ್ ಆಗಿದೆ, ಸ್ವೀಟಾಗಿ. ಒಂಥರ ಲೆಮನ್ ಫ್ಲೇವರು, ಮಿಂಟ್ ಫ್ಲೇವರು ಅದೆಲ್ಲ ಹಾಗೇ ಬರುತ್ತೆ ಬಾಯಲ್ಲಿ. ಸಖತ್ತಾಗಿ ಇದೆ ಮಾತ್ರ. ಸೊ ಈ ಒಂದು ಸ್ಟ್ರಾಬೆರಿ ಮೊಯಿಟೋ ಒಂದಿಗೆ ನಮ್ಮ ವಿಡಿಯೋ ಕೂಡ ಎಂಡ್ ಮಾಡೋಣ. ಸೊ ಇದು ಹಾಕ್ ಹೈ ಕೆಫೆ ಅಂತ ಚಿಕ್ಕಬಳ್ಳಾಪುರ ಸರ್ಕಲ್ ಹತ್ರನೇ ಇರೋದು. ತುಂಬಾ ಚೆನ್ನಾಗಿದೆ ಆ್ಯಂಬಿಯನ್ಸು, ಬಿಗ್ ಸ್ಕ್ರೀನ್ ಇದೆ. ಬಂದಾಗ ಯಾರಿಗೂ ಡಿಸಪಾಯಿಂಟ್ ಆಗಲ್ಲ. ವೆಜ್ ಅವ್ರಿಗೂ ಅಷ್ಟೇ, ನಾನ್ ವೆಜ್ ಅವ್ರಿಗೂ ಅಷ್ಟೇ. ವೆಜ್ ಅವ್ರಿಗೂ ಸಖತ್ ಆಪ್ಷನ್ಸ್ ಇದೆ. ಸೊ ನಾವು ವೆಜ್ಜಿಂದ ಸ್ವಲ್ಪ ದೂರ ಅಲ್ವಾ, ಅದಕ್ಕೆ ತರಿಸ್ಕೊಂಡಿಲ್ಲ. ವೆಜ್ ಅವ್ರು ದಯವಿಟ್ಟು ಬೇಜಾರು ಮಾಡ್ಕೋಬಾರ್ದು. ವೆಜ್ ಅವ್ರಿಗೆ ತುಂಬ ಆಪ್ಷನ್ಸ್ ಇದೆ, ನಾನ್ ವೆಜ್ಗೂ ಆಪ್ಷನ್ಸ್ ಇದೆ. ಮತ್ತು ಮೊಯಿಟೋ ಆಗಲಿ, ಬೆವರೇಜಸ್ ಆಗಲಿ, ವೈಪ್ಸ್ ಆಗಲಿ. ಈವನ್ ನಾನು ವಾಟರ್ ಫ್ಲೋಟಿಂಗ್ ಡೈನಿಂಗಲ್ಲಿ ಕೂತಿರಲಿಲ್ಲ, ನಾನು ಈ ಕಡೆ ಬಂದಿದ್ದೀನಿ. ಸೊ ವಾಟರ್ ಫ್ಲೋಟಿಂಗ್ ಡೈನಿಂಗು ಇದೆ, ಅಲ್ಲೂ ಜಾಸ್ತಿ ಜನ ಅಂತ ಅಲ್ಲಿ ಕೂರೋಕ್ಕಾಗಲಿಲ್ಲ ನನಗೆ. ಬಟ್ ಓವರ್ ಆಲ್ ಒಂದು ಫೆಂಟಾಸ್ಟಿಕ್ ಎಕ್ಸ್ಪೀರಿಯನ್ಸ್ ಮಾತ್ರ ಆಗಿದೆ ಇಲ್ಲಿ ಬಂದು ನನಗೆ. ದಯವಿಟ್ಟು ನೀವು ಅಷ್ಟೇ ಮಿಸ್ ಮಾಡ್ಕೊಳ್ದೆ ಇಲ್ಲಿ ಬನ್ನಿ. ಅದಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಮಾಡದೆ ನನ್ನ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ಹೇಗಿತ್ತು ವೀಕ್ಷಕರೇ ಈ ಒಂದು ವಿಡಿಯೋ? ಇಷ್ಟ ಆಯಿತಾ?
ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಇದೇ ಥರ ಒಳ್ಳೆ ಕಂಟೆಂಟ್ಗೆ ಶ್ರೇಯೂಸ್ ಕೆಫೆ ನೋಡ್ತಾ ಇರಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನೋಡ್ತಾ ಇರಿ ಶ್ರೇಯೂಸ್ ಕೆಫೆ. ಥ್ಯಾಂಕ್ ಯು ಸೊ ಮಚ್. ಬಾಯ್.